ಹಾಯ್ ಮೂರ್ತಿ ಕೃಷ್ಣ ಅವರೇ, ವೆಲ್ಕಮ್. ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಮೂರ್ತಿ ಕೃಷ್ಣ ಅವರೇ? ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ? ಕಾಫಿ ಟೀ ಏನಾದರೂ ಕುಡ್ಕೊಂಡ್ರಾ? ಹಾಗೆ ಒಂದು ಲೈಕ್ ಸಹ ಕೊಡಿ. ಮೂರ್ತಿ ಕೃಷ್ಣ ಎಲ್ಲಿಂದ ಮೂರ್ತಿ ಕೃಷ್ಣರವರೇ? ಕೃಷ್ಣಮೂರ್ತಿ ಅಂತ ಹೆಸರು ಕೇಳಿದ್ದೇನೆ, ಇದು ಮೂರ್ತಿ ಕೃಷ್ಣ. ಉಲ್ಟಾ ಕರೆದಂಗೆ ಆಗ್ತಿದೆ ನನಗೆ. ಯಾರೋ ಬಂದಲ್ಲ, ಬನ್ನಿಪ್ಪ ಲೈವಿಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ಸಾಯಿ ತೇಜನ, ಸಾಯಿ ತೇಜನ. ಹಾಯ್ ಬ್ರೋನಾ, ಯಾರಿಗೆ ಹೇಳ್ತಿದ್ದೀರಾ ನೀವು? ಮೂರ್ತಿ ಕೃಷ್ಣನಿಗೆ ಹೇಳ್ತಿದ್ದೀರಾ, ನನಗೆ ಹೇಳ್ತಾ ಇದ್ದೀರಾ? ನಾನು ಬ್ರೋ ಅಂತೂ ಅಲ್ಲ, ಸಿಸ್. ಹಾಯ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಲೈವ್. ತೇಜ ಅಂತ ಕರೀಲ, ಸಾಯಿ ತೇಜ ಅಂತ ಕರೀಲ, ಹೇಗೆ ಕರಿಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಓಕೆ, BUJJ ಏನಪ್ಪ? BV ಜ್ಯೋತಿ ಅಂತಲ, BUJJ ಅಂದ್ರೆ ಅಂತ. ಬುಜ್ಜಿ, ಹೊಸ ವರ್ಡ್ಸ್ ಕೇಳ್ತಾ ಇದ್ದೇನಪ್ಪ, ಯಾರು ಅಂತಲೇ ಗೊತ್ತಾಗ್ತಿಲ್ಲ. ಅಂತೂ ವೆಲ್ಕಮ್. ಹಾಗೆ ಬಂದಿದ್ದೀರಾ ನನ್ನ ಲೈವಿಗೆ, ಥ್ಯಾಂಕ್ ಯು. ಲೈಕ್ ಸಹ ಕೊಟ್ಟು ಬಿಡಿ, ಅಲ್ಲಿ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಹೈಡರ್ ಇರುವವರೆಲ್ಲ ಬನ್ನಿ. ಇದು ಯಾರು ಅಂತ ಗೊತ್ತಾಯ್ತಾ ಜೋ? ಇಲ್ಲ ಅಲ್ವಾ? ಮೂರ್ತಿ ಕೃಷ್ಣ ಯಾರು ಅಂತ ಗೊತ್ತಾಗಿಲ್ಲ. ಕೃಷ್ಣಮೂರ್ತಿ ಅಂತ ಆದರೆ ಹೆಸರು ಒಬ್ಬರು ಫ್ರೆಂಡ್ ಇದ್ದರು. ಇದು ಮೂರ್ತಿ ಕೃಷ್ಣ ಆದ ಕಾರಣ ಗೊತ್ತಿಲ್ಲ ನನಗೆ. ಯಾರು ಹೇಳಿ ನೀವು? ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರ ಅಂತ ಹೇಳಿದರೆ ಗೆಸ್ ಮಾಡ್ತೇನೆ ನಾನು ಯಾರು ಅಂತ. 23 ಜನ ಇದ್ದಾರೆ ಹೈಡಲ್ಲಿ. ಅಪ್ಪೋ, ಯಾರಿದ್ದೀರಾ ಬನ್ನಿ, ಮೆಸೇಜ್ ಮಾಡಿ. ನೆಲ್ಲಿ, ಓಕೆ, ಗೆಸ್ ಮಾಡಿದೆ ನಾನು ನೆಲ್ಲಿ ಆಗಿರ್ಬೋದು ಅಂತ. ಬಟ್ ನೀವೆಂತ ಕೃಷ್ಣಮೂರ್ತಿ ಇದ್ದಿದ್ದು ಮೂರ್ತಿ ಕೃಷ್ಣ ಆಗಿದ್ದು? ಓಕೆ, ಹೇಗಿದ್ದೀರಾ ನೆಲ್ಲಿ ಅವರೇ? ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಎಲ್ಲ ಹೇಗಿದೆ? ಜಾತ್ರೆನ ಮಿಸ್ ಮಾಡ್ಕೋತಿದ್ದೇನೆ ನಾನು, ಬರ್ತಾ ಇಲ್ಲ ಜಾತ್ರೆಗೆ. ಹೈಡಲ್ಲಿರೋರು ಮೆಸೇಜ್ ಮಾಡಿ, ಯಾರೆಲ್ಲ ಇದ್ದೀರಾ? ಹಾಯ್ ಅಣ್ಣ, ವೆಲ್ಕಮ್. ಹೇಗಿದ್ದೀರಾ ಕಿರಣಣ್ಣ? ಕಾಫಿ ಟೀ ಕುಡ್ಕೊಂಡ್ರಾ? ಥ್ಯಾಂಕ್ ಯು. ಲೈವಿಗೆ ನಮಸ್ತೆ ಮೇಡಮ್. ಹೌದಲ್ವಾ, ನಿಮಗೆ ನಮಸ್ತೆನೇ ಇಷ್ಟ ಆಗತ್ತೆ ಅಲ್ವಾ? ನಮಸ್ತೆ ನಮಸ್ತೆ. ನಾನು ಸುಬ್ರಹ್ಮಣ್ಯದಲ್ಲಿ ಇಲ್ಲ. ಮತ್ತೆಲ್ಲಿದ್ದೀರಾ? ಟೀ ಇಲ್ಲ, ಇನ್ನೇನು ಕುಡಿತೀರ ಅಣ್ಣ? ಎಲ್ಲಿದ್ದೀರಾ ಮತ್ತೆ? ಸುಬ್ರಹ್ಮಣ್ಯ ಬಿಟ್ಟು ಯಾವ ಊರಿಗೆ ಹೋಗಿದ್ದೀರಾ? ಕಿರಣಣ್ಣ, ಷಷ್ಠಿ ನಾಳೆ ಸುಬ್ರಹ್ಮಣ್ಯದಲ್ಲಿ, ಹೋಗ್ಲಿಕ್ಕಿದೆಯಾ ಸುಬ್ರಹ್ಮಣ್ಯಕ್ಕೆ? ಓ ಅಂತ ಹೇಳ್ತಾ ಇದ್ದೀರಾ, ಯಾಕೆ ಅಂತ ಗೊತ್ತಾಗಿಲ್ಲ. ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ, ಯಾರೆಲ್ಲ ಇದ್ದೀರಾ? ಕಿರಣಣ್ಣ ಲೈಕ್ ಡನ್ ಮಾಡಿ. ನಾನು ಉಡುಪಿಯಲ್ಲಿ ಇರೋದು. ಸುಬ್ರಹ್ಮಣ್ಯದಲ್ಲಿ ಇಲ್ವಾ ಈಗ ನೀವು? ಉಡುಪಿಗೆ ಶಿಫ್ಟ್ ಆದ್ರಾ? ಇಲ್ಲ ಮೇಡಮ್, ಇಲ್ಲಿ ಮನೆ ಹತ್ರನೇ ಯಾವುದಾದ್ರೂ ಟೆಂಪಲ್ ಹೋಗ್ತೀನಿ. ಎಂತ ನನ್ನ ತವರೂರದು, ಹೋಗಿ ಬನ್ನಿ, ಒಂದು ರೌಂಡ್ ಎಲ್ಲ ಸುತ್ತಿ ಬನ್ನಿ ಜಾತ್ರೆ. ಆಲ್ರೆಡಿ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್.
ಹೇಗಿದೆ ಬಿಸ್ನೆಸ್? ಶೆಕೆಲ್ಲ ಹೇಗಿದೆ ಪುತ್ತೂರಲ್ಲಿ? ಹೌದು. ಓಕೆ ಓಕೆ ನೆಲ್ಲಿ. ನಿಮ್ದಾಯ್ತಾ ಟೀ? ನಾನು ಈವ್ನಿಂಗ್ ಟೀ ಕಾಫಿ ಸ್ವಲ್ಪ ಕಮ್ಮಿ. ತುಂಬ ಕೆಲಸ ಮಾಡಿದ್ದೇನೆ, ಕುಡಿಲೇಬೇಕು ಅಂತ ಅನಿಸಿದರೆ ಕಾಫಿ ಇದ್ದರೆ ಕಾಫಿ ಕುಡಿತೇನೆ. ಟೀಯ ಮಾಡ್ಕೊಂಡು ಕುಡಿಬೇಕು. ಕಾಫಿ ಆದರೆ ಮನೆಯಲ್ಲಿ ಮಾಮೂಲು ಕಾಫಿ ಮಾಡ್ತಾರೆ ಈವ್ನಿಂಗ್ ಅತ್ತೆ. ಪುತ್ತೂರಲ್ಲಿ ಬಿಸಿಲು ಬಿಸಿಲು ಇಲ್ಲಿ ಸಹ ಇದೆ ಅಣ್ಣ, ಆದರೆ ಅಲ್ಲಿ ಅಷ್ಟು ಸೆಕೆ ಫೀಲ್ ಆಗ್ತಿಲ್ಲ. ಈವ್ನಿಂಗ್ ಮಳೆಯ ಷಷ್ಠಿ ಈ ಸಲ ನೀರಾಗತ್ತಾ ಮಳೆಗೆ? ಈ ಮಳೆ ಎಲ್ಲ ಬಂದರೆ ಜಾತ್ರೆಗೆಲ್ಲ ಹೋಗೋದೇ ಬೇಜಾರು. ಹೋಗ್ಬೇಕು ಅಂತ ಮನಸ್ಸಿದ್ರು ಹೋಗೋಕೆ ಕಷ್ಟ. ನಾನಿವತ್ತು ಪಂಚಮಿ ಪೂಜೆಗೆ ಹೋಗಿದ್ದೆ ಒಂದು ದೇವಸ್ಥಾನಕ್ಕೆ. ನೆಲ್ಲಿ ಜಾತ್ರೆಗೆ ಬರಲ್ವಾ ಸುಬ್ರಹ್ಮಣ್ಯಕ್ಕೆ? ಬನ್ನಿ ಬನ್ನಿ, ಹೈಡಲ್ಲಿರುವವರು ಮೆಸೇಜ್ ಮಾಡಿ ಯಾರಿದ್ದೀರಾ. ಹೌದಾ, ಆಗ ಎಲ್ಲಿ ಮನೆಯಲ್ಲಿದ್ದೀರಾ? ಈಗ ಎಲ್ಲಿ ಮನೆಯಲ್ಲಿದ್ದೀರಾ? ಹೌದು ಮನೆಯಲ್ಲಿದ್ದೇನೆ, ಮನೆಯಲ್ಲಿದ್ದೇನೆ. ಸ್ವಲ್ಪ ಒಂದು ಅರ್ಧ ಗಂಟೆ ಲೈವಿಗೆ ಬರೋಣ ಅಂತ ಬಂದೆ, ಅಷ್ಟೇ ಟೈಮ್ ಇರೋದು ನನಗೆ. ನಮಗೆ ಈ ವೀಕ್ ಒಂದು ಚೆಂಡೆ ಪ್ರೋಗ್ರಾಮ್ ಇದೆ, ಹಾಗಾಗಿ ಪ್ರಾಕ್ಟೀಸ್ ಕೂಡ ಇದೆ, ಹೋಗಬೇಕು. ಚಳಿ ಜೋರು ಉಂಟಾ? ಚಳಿ ಜೋರಿಲ್ಲಪ್ಪ, ಚಳಿ ಕಮ್ಮಿ ಇದೆ. ವೈಫೈ ಅಣ್ಣ, ಇದು ನನ್ನ ಸ್ವಂತ ಮನೆ ಅಲ್ಲ, ಇದು ನಂದು ತಮ್ಮನ ಮನೆ. ಇದು ವೈಫೈ ಇದೆ. ನಾನು ಜಾಸ್ತಿ ನನ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದೇ ಇಲ್ಲೇ. ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಇದೆ ಪರವಾಗಿಲ್ಲ, ಆದರೆ ಇಷ್ಟು ವೈಫೈ ಆಗಿಲ್ಲ. ಚೆಂಡೆ ಹೊಡಿತೀರಾ ನೀವು? ಹೌದು, ಚೆಂಡೆ ಹೊಡಿತೇನೆ. ಪ್ರಾಕ್ಟೀಸ್ ಇಲ್ಲದೆ ತುಂಬ ಟೈಮ್ ಆಯಿತು. ಫಂಕ್ಷನಿಗೆ ಕಂಟಿನ್ಯೂಸ್ ಆಗಿ ಹೊಡಿಲಿಕ್ಕಿದ್ರೆ ಕಷ್ಟ ಆಗತ್ತೆ ಅಲ್ವ, ಹಾಗೆ ಪ್ರಾಕ್ಟೀಸ್ ಮಾಡೋಣ. ಇವತ್ತು ಸಂಡೇ ಸಹ ಪ್ರಾಕ್ಟೀಸ್ ಇತ್ತು, ಇವತ್ತು ಸಹ ಇದೆ. ಇನ್ನು ಕಂಟಿನ್ಯೂಸ್ ಈ ವೀಕ್ ಪ್ರಾಕ್ಟೀಸ್ ಇರ್ಬೋದು ಈವ್ನಿಂಗ್. ಏರ್ಟೆಲ್ ವೈಫೈ? ಹೌದಣ್ಣ, ಏರ್ಟೆಲ್ ಇದು. ನಮ್ಮದು ಹೊಸ ಮನೆಯಲ್ಲಾಗಲಿ ಮತ್ತೆ ವೈಫೈ ಹಾಕೋಣ, ಹಳೆ ಮನೆಗೆ ಬೇಡ ಅಂತ. ಚಂದ ಹೊಡೀರಿ. ಚಂದ ಹೊಡಿವಂತಲೇ ಪ್ರಾಕ್ಟೀಸ್ ಮಾಡ್ತಿರೋದು. ಯಾರಿದ್ದೀರಾ ಹೈಡಲ್ಲಿ? ಬಂದು ಮೆಸೇಜ್ ಮಾಡಿ. ಕಿರಣಣ್ಣ, ನಿಮ್ಮಲ್ಲೊಂದು ಕೇಳಬೇಕು ಅಂತಿದ್ದೆ. ಇದು ಲೈವ್ ಆದಮೇಲೆ ಅದು ಹಾಗೆ ಕಾಣುತ್ತಾ ಎಲ್ರಿಗೂ? ಪಬ್ಲಿಕಲ್ಲೇ ಇದೆ ಅದು ನಂದು ಆ್ಯಕ್ಚುಲಿ, ಆದರೆ ಕಾಣ್ತಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕಾರಣ ಗೊತ್ತಿಲ್ಲ ನನಗೆ. ಪ್ರೈವೇಟಿಂದ ಪಬ್ಲಿಕ್ಕಿಗೆ ಹಾಕಿದ್ದೇನೆ ನಾನು ಆಪ್ಷನ್ ಸೆಟ್ಟಿಂಗಲ್ಲಿ, ಬೇರೆ ಎಂಥ ರೀಸನ್ ಅಂತ ಗೊತ್ತಾಗ್ತಿಲ್ಲ. ಲೈವ್ ಬಗ್ಗೆ ಮಾತಾಡ್ತಿದ್ದೇನೆ. ನನಗೆ ವಾಚ್ ಅವರು ಆಗಬೇಕಿದ್ರೆ ಲೈವಲ್ಲೇ ಬನ್ನಿ ಅಂತ ನಮ್ಮ ರಮ ಸಿಸ್ ನಿನ್ನೆ ಹೇಳ್ತಿದ್ರು, ಬನ್ನಿ ಸಿಸ್ ಲೈವ್ ಮಾಡಿ ಅಂತ. ಹಾಂ, ಲೈವ್ ಬಗ್ಗೆ ಮಾತಾಡ್ತಿದ್ದೇನೆ ಅಣ್ಣ. ಹೈಡಲ್ಲಿರೋರು ಬನ್ನಿಪ್ಪ, ಮೆಸೇಜ್ ಮಾಡಿ ಪ್ಲೀಸ್. ಬಂದು ಮೆಸೇಜ್ ಮಾಡಿ, ಸಪೋರ್ಟ್ ಮಾಡಿ. ಸ್ಟುಡಿಯೋ ಹೋಗಿ ಪಬ್ಲಿಕ್ ಮಾಡಿ. ಸ್ಟುಡಿಯೋಕ್ಕೆ ಹೋಗ್ಬೇಕಾ ಪಬ್ಲಿಕ್ ಮಾಡೋಕ್ಕೆ? ಓಕೆ, ನೆಕ್ಸ್ಟ್. ಹೈಡ್ನಲ್ಲಿ ಇರೋರು ಬರಬೇಕಾ? ನಮಸ್ತೆ ಬ್ರೋ, ಹೇಗಿದ್ದೀರಾ? ನೀವೇನು ಮತ್ತೆ ಹೈಡಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ? ನೀವೆಲ್ಲ ಬಂದು ಮಾತಾಡಬೇಕಲ್ವ ನನ್ನ ಹತ್ರ. ಹಾಯ್, ಗುಡ್ ಈವ್ನಿಂಗ್ ಜ್ಯೋತಿ ಅವರೇ, ಹೇಗಿದ್ದೀರಾ? ಟೀ ಕಾಫಿ ಆಯಿತಾ? ಗುಡ್ ಈವ್ನಿಂಗ್. ಟೀ ಕಾಫಿ ಎರಡೂ ಆಗಿಲ್ಲ. ಇವತ್ತೊಂದು ಮಧ್ಯಾಹ್ನ ಭರ್ಜರಿ ಊಟ, ಸೊ ಆಮೇಲೆ ಊಟ ಸ್ವಲ್ಪ ಲೇಟ್, ಹಾಗಾಗಿ ಟೀ ಕಾಫಿ ಎಲ್ಲ ಯಾವುದು ಸಹ ಆಗಿಲ್ಲ. ಸೇಮ್ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಥರನೇ ಪಬ್ಲಿಕ್ ಮಾಡಿ.
ಸೇವ್ ಮಾಡ್ಕೋಬೇಕಲ್ವಾ ವಿಡಿಯೋನ ನಾವೀಗ ಲೈವ್ ಮಾಡಿದ್ನ. ಹಾಗಿದ್ರೆ ಈ ಅಪ್ಲೋಡ್ ಮಾಡಲಿಕ್ಕೆ ನೆಟ್ ಬೇಕಲ್ವಾ ಬ್ರೋ? ಊಟ ಆಯ್ತಾ ನಿಮ್ಮದು? ಹೇಗಿದ್ದೀರಾ ಟೀ ಬ್ರೋ? ಟ್ರೈ ಮಾಡ್ತೇನೆ ಕಿರಣನ. ಥ್ಯಾಂಕ್ ಯು ಇದ್ರ ಬಗ್ಗೆ ಹೇಳಿ ಕೊಟ್ಟದಕ್ಕೆ. ಜಸ್ಟ್ ಆಯಿತು ಊಟ. ಲವ್ ನಾನು ಅದು ಇಲ್ದಿದ್ರು ಡನ್ ಕೊಡ್ತೇನೆ ಲೈವ್ ಆದ ಕೂಡಲೇ. ಜಸ್ಟ್ ಊಟ ಆಯ್ತು. ಏನು ಸ್ಪೆಷಲ್ ಊಟಕ್ಕೆ? ನಾನಿವತ್ತೊಂದು ನಂದು ಯಾವುದು ಲೈವ್ ಕಾಣ್ತಿಲ್ಲ ಅಲ್ವಾ ಕಿರಣನ? ನೀವೇ ಮೊನ್ನೆ ಹೇಳ್ದಂಗಿತ್ತು ಕಾಣ್ತಿಲ್ಲ ಅಂತ, ಮತ್ತೆ ಟೀಸರ್ ಕೂಡ ಹೇಳ್ದಂಗಿತ್ತು. ಲೈಕ್ ಡನ್. ನಂದು ಕಾಫಿ ಆಯಿತು. ನಾನು ತುಂಬ ನಾನು ಕೇಳೋದೇ ಬೇಡವಾ ಗಿರಿ ಬ್ರೋ? ನನಗೆ ಕ್ವಶನ್ ಕೇಳೋದೇ ಬೇಡ ಅಂತೇಳಿ ಮೊದಲೇ ಹೇಳಿಬಿಡ್ತೀರಾ? ಸಿಂಪಲ್ ನಾಟಿ ಕೋಳಿ ರೊಟ್ಟಿ ರೈಸ್. ನಿಮ್ಮಷ್ಟು ಭರ್ಜರಿ ಇಲ್ಲ. ಇನ್ನೆಂತ ನಾಟಿ ಕೋಳಿ ರೊಟ್ಟಿ ಅಂದಮೇಲೆ ಭರ್ಜರಿ ಅಲ್ವಾ ಅದು? ಸೂಪರ್. ಎಂತ ಸೂಪರ್ ಗಿರಿ ಬ್ರೋ? ಈ ಲೈವ್ ಎಂಡ್ ಆದಮೇಲೆ ಸ್ಟುಡಿಯೋ ಹೋಗಿ ಎಲ್ಲ ಸರಿ ಆಗುತ್ತೆ. ಓಕೆ, ಸೂಪರ್ ಸೂಪರ್ ಗಿರಿ ಬ್ರೋ. ಇದಿಷ್ಟು ಹೇಳಿ ಪರಾರಿ ಆದರೆ ಮತ್ತೆ ನೀವು ಕಾಣೋದು ನೈಟ್ ನಿಮ್ಮ ಲೈವಲ್ಲೇ ಕಾಣತ್ತೆ. ಚೆಕ್ ಮಾಡಿ ಬರ್ತದೆ. ಥ್ಯಾಂಕ್ ಯು ಕಿರಣನ, ಥ್ಯಾಂಕ್ ಯು ಸೋ ಮಚ್. ನೀವು ಅದು ಬಿಟ್ಟರೆ ಮತ್ತೇನು ಕೇಳ್ತೀರಿ? ಅಷ್ಟೇ ತಾನೇ ಕೇಳೋದು. ನಾನು ಮೊನ್ನೆನೇ ಹೇಳಿದ್ದೇನೆ ಗಿರಿ ಬ್ರೋ, ನಿಮ್ಮಷ್ಟೆಲ್ಲ ಮಾತಾಡೋಕ್ಕೆ ನಾನು ಬರಲ್ಲ. ಹಾಗಾಗಿ ನಾನು ಕೇಳೋದಷ್ಟೇ ಆಗತ್ತೆ. ಏನಾದರೂ ಟಾಪಿಕ್ ತಗೊಂಡು ಬನ್ನಿ ನೀವೇ, ನಾನು ಮಾತಾಡ್ತೇನೆ ಸಾಧ್ಯ ಆದರೆ. ವೆರಿ ಸ್ಮಾಡಿಟ್. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಯಾರನ್ನ ಕೇಳ್ತಿದ್ದೀರಾ ಗಿರಿ ಬ್ರೋ? ಲೈವ್ ಯಾವುದು ಪಬ್ಲಿಕ್ ಆಗಿಲ್ಲ. ಹೌದು, ಅದನ್ನೇ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಅದನ್ನ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಗಿರಿಬ್ರು ಬೇರೆ ಮೊನ್ನೆ ಒಂದು ಲೈವಲ್ಲಿ ಹೇಳ್ತಾ ಇದ್ರು, ನೀವು ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾ ಇದ್ದೀರಾ ಅಂತ. ಟೈಮ್ ಪಾಸಿಗಂತೂ ಪಕ್ಕಾ ಮಾಡ್ತಿಲ್ಲ ಗಿರಿಬ್ರೋ. ನಾನು ಟೈಮೇ ಸಿಗ್ತಿಲ್ಲ. ಅದರ ಮಧ್ಯದಲ್ಲಿ ಯೂಟ್ಯೂಬ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇನೆ ನಾನು. ಹೌದು, ಸಖತ್ ನಾಟಿ ಕೋಳಿ. ನಾವು ವೆಜ್ ಟೀ ಬ್ರೋ, ಹಾಗಾಗಿ ನಮಗೆ ಹೋಲಿಸಿದರೆ ನೀವು ಸಖತ್ ಬ್ಯಾಟಿಂಗ್ ಮಾಡಿರ್ತೀರ. ಪಬ್ಲಿಕ್ ಆಗಿಲ್ಲದ್ರೆ ನಿಮಗೆ ವಾಚ್ ಅವರ್ ಕೌಂಟ್ ಆಗಲ್ಲ. ಓಕೆ ಓಕೆ, ಗೊತ್ತಾಯ್ತಣ್ಣ. ಥ್ಯಾಂಕ್ ಯು ಗಿರಿ ಬ್ರೋ, ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದರೆ ಅಪ್ಲೋಡ್ ಆಗಿಲ್ಲ ಅಂತ. ಹೌದು, ನೀವು ಸಹ ಹೇಳಿದ್ರಾ? ಗಿರಿ ಬ್ರೋ ಹೇಳಿದರು, ಕಿರಣನ್ನ ಸಹ ಹೇಳಿದರು. ನಾವಿನ್ನು ಯೂಟ್ಯೂಬಲ್ಲಿ ಅಂಬೆಗಾಲು ಇಡ್ತಿರೋ ಮಕ್ಕಳು, ಹಾಗಾಗಿ ಅದ್ರ ಬಗ್ಗೆ ಎಂತ ಸಹ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಆದರೂ 5% ಆದರೂ ಅದರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ಈಗ ರೀಸೆಂಟಾಗಿ ಲೈವಿಗೆ ಬಂದ ಮೇಲೆ. ನಾನು ಲೈವಿಗೆ ಜಾಯ್ನ್ ಆಗಿದ್ದೆ ಈಗ ರೀಸೆಂಟಾಗಿ, ಹಾಗಾಗಿ ನನಗೆ ಅದರ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಏನು ಮಾಡ್ಕೊಂಡಿದ್ದೀರಾ ಈಗ ಗಿರಿಬ್ರು? ಬಾರಿ ಫ್ರೀ ಆಗಿದ್ದೀರಾ? ಇಲ್ಲದಿದ್ದರೆ ಯಾರು ಲೈವಲ್ಲಿ ಕಾಣಲ್ಲ ಅನ್ಕೋತೇನೆ ನಾನು ನಿಮ್ಮನ್ನ. ನಾವಿನ್ನೂ ಕಲ್ತಿಲ್ವಾ? ಕಲೀರಿ, ಬೇಗ ಬೇಗ ಕಲೀರಿ, ನಮಗೆ ಹೇಳ್ಕೊಡಿ ಕಲಿತು. ಎಷ್ಟು ಲೆಸ್ ಆಗ್ತಿದೆ ಅಂತಲ್ಲ. ವಾಚ್ ಅವರ್ ಅಷ್ಟು ಲೆಸ್ ಆಗ್ತಿರ್ಲಿಲ್ಲ, ನಂದು ಸಬ್ಬೇ ಲೆಸ್ ಆಗಿದ್ದು ಇಷ್ಟರವರೆಗೆ. ನಾನು ಯಾರಿಗೂ ಸಬ್ ಮಾಡೋಕ್ಕೂ ನನಗೆ ತಲೆ ಬಿಸಿ ಆಗ್ತಿದೆ. ಸೂಪರಾ? ಅಲ್ಲ, ಫ್ರಮ್ ಸೋನಾ. ಏನು ಗಿರಿ ಬ್ರೋ ಅದು? ಅಬ್ಬಾ ಗಿರಿ ಬ್ರೋ,
ಹೆಣ್ಣು ಹುಡುಕಿದ್ರಾ? ಹೆಣ್ಣು ಬರ್ಲಿ ಅವರು ನಿರಂಜನ್ ಅವರು ಲೈವಿಗೆ ನೋಡುವ. ಅವ್ರು ಇನ್ನೂ ನನಗೆ ಹೇಳಲಿಲ್ಲ ಕೊಡಗಲ್ಲಿ ಹುಡುಗಿ ಬೇಕು ಅಂತ. ಹಾಗಾಗಿ ನಾನು ಯಾವ ಗ್ಯಾರಂಟಿಲಿ ಹುಡುಗಿ ಹುಡುಕ್ಲಿ ಹೇಳಿ ಟೀಚರ್. ನೋಡುವ ಅವ್ರು ನಿರಂಜನ್ ಅವರ ಲೈವಿಗೆ ಬಂದು ಸಿಸ್ ನೀವೇ ಕೊಡಗಲ್ಲಿ ಹುಡುಗಿ ಹುಡುಕಿ ಅಂತ ಹೇಳಿದ್ರೆ ಟ್ರೈ ಮಾಡೋಣ. ಬರ್ಲಿಲ್ವಾ? ಹಾಗಾದ್ರೆ ಬೇಕಾಗಿಲ್ಲ ಏನು. ಹೌದೌದು. ಸೂಪರ್ ಸಪೋರ್ಟ್ ನಮ್ಮ ಗಿರಿಬ್ರೋದು. ನಿಮ್ಮ ಥರನೇ 40 ಎಬೋ ಲೆಸ್ ಆಗ್ತಿದೆ ಅಂತ ಒಮ್ಮೆಲೆ ಲೈವಲ್ಲಿ ಯಾರು ಹೇಳ್ತಿದ್ರು. ಹಾಂ, ಯಾರು ಗೊತ್ತಾ, ಗಿರಿಶ್ರೀ ಅಂತ ಒಬ್ಬರು ಉಡುಪಿಯವರು. ಅವರು ನನ್ನ ಲೈವಲ್ಲೇ ಹೇಳಿದ್ದು ಮೇ ಬಿ ಅಷ್ಟು ಲೆಸ್ ಆಗಿದೆ ಅಂತ. ನಾನಲ್ಲಿ ಮೊನ್ನೆ 17 ಲೆಸ್ ಆಗಿದೆ ಅಂತ ಅಳ್ತಿದ್ದೆ, ಇಲ್ಲಿ 40 ಲೆಸ್ ಆಗಿದೆ ಅಂತ ಮೇಲೆ ನನಗೆ ಸಮಾಧಾನ ಆಯಿತು. ಓ, ನನಗಿಂತ ಜಾಸ್ತಿ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ ಅಂತ. ಗಿರಿಶ್ರೀ ಉಡುಪಿಯವರು, ಅವರು ಹೇಳಿದ್ ಮೊನ್ನೆ. ಅದು ಯಾವ ಕನ್ನಡಕ? ಪರವಾಗಿಲ್ಲಲ್ಲ. ಇದು ನನ್ನ ತಮ್ಮಂದ ಕನ್ನಡಕ. ವನಿತಾ ಸಿಸ್ ಲೈಕ್ ಡನ್. ಥ್ಯಾಂಕ್ ಯು ಸಿಸ್, ವೆಲ್ಕಮ್ ಲೈವಿಗೆ ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈವಲ್ಲಿ ಅಲ್ಲ ಮತ್ತೆಲ್ಲಿ ಹೇಳ್ತಿದ್ದೀರಾ? ಓ, ಹಾಗ ಅವ್ರ ಮುಂದೆ ನಮ್ಮ ಕಷ್ಟ ಏನಿಲ್ಲ ಅಂತನ. ನಿಜ. ನಾವೇನಕ್ಕೋ ಕೊರಗ್ತಾ ಇರ್ತೇವೆ, ಬೇರೆಯವ್ರು ನೋಡಿದ್ರೆ ನಮ್ಗಿಂತ ಜಾಸ್ತಿ ಕಷ್ಟಪಟ್ಕೊಂಡು ಕೊರಗ್ತಾ ಇರ್ತಾರೆ. ಅವ್ರ ಮುಂದೆ ನಮ್ಮ ಕಷ್ಟನೋ ಬೇಜಾರು ಲೆಕ್ಕಕ್ಕಿರಲ್ಲ. ಮತ್ತೆ ಯಾಕೆ ಬೇಜಾರು ಅಂತ. ಮತ್ತೆ ಗಿರಿಬ್ರೋದು ಲೈವಿಗೆ ಹೋಗಿದ್ದೆ, ಗಿರಿಬ್ರೋದು ಸಪೋರ್ಟು, ಅಯ್ಯೋ ಇದಕ್ಕೆ ಅಳ್ತಾರ ಜ್ಯೋತಿ ಅಂತ ಹೇಳ್ಬಿಟ್ರು. ಸೊ ಹಂಗೆ ಬಿಟ್ಬಿಟ್ಟಿದ್ದೇನೆ. ಲೆಸ್ ಆದರೆ ಆಗತ್ತೆ, ಪ್ಲಸ್ ಆದರೂ ಆಗತ್ತೆ. ಎರಡಕ್ಕೂ ಖುಷಿ ಪಡ್ಲಿಕ್ಕೂ ಇಲ್ಲ, ಬೇಜಾರು ಇಲ್ಲ. ಹಾಯ್ ಆರ್ ಕೆ, ನಮಸ್ತೆ, ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್. ಹೇಗಿದ್ದೀರಾ ಆರ್ ಕೆ ಅವರೇ? ನಾನು ಲೈವಿಗೆಲ್ಲ ಬರಲೇ ಇಲ್ಲ ಮೊನ್ನೆಯಿಂದ. ಬೇರೆ ಯಾರೋ ಲೇಡೀಸ್ ಹೇಳ್ತಿದ್ರು. ಅವ್ರು ಅಲ್ಲದೆ ಬೇರೆ ಯಾರೋ ಹೇಳ್ತಿದ್ರಾ? ನನ್ನನ್ನೇ ಹೇಳ್ತಾ ಇದ್ದೀರಾ ನೀವು, ನನ್ನನ್ನು ಬಿಟ್ಟು. ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಊಟ ಮಾಡ್ಕೊಂಡ್ರಾ? ಕಾಫಿ ಟೀ ಏನಾದರೂ ಕುಟ್ಕೊಂಡ್ರಾ? ಒಬ್ಬರಿಗೆ 800 ವಾಚ್ ಅವರ್ ಲೆಸ್ ಆಗಿದೆ ಅಂತ ಎಲ್ಲ ಹೇಳ್ತಿದ್ರು. ಅಬ್ಬೋ, ಅಬ್ಬಾ, ಗೊತ್ತಿಲ್ಲ. ನಾನು ಫಸ್ಟ್ ಆಫ್ ಆಲ್ ಈಗ ಸ್ವಲ್ಪ ಅದನ್ನ ಅಬ್ಸರ್ವ್ ಮಾಡಿದ್ದೇನೆ, ಕಮ್ಮಿ ಮಾಡಿದ್ದೇನೆ. ಅಬ್ಸರ್ವ್ ಮಾಡ್ತಾ ಇದ್ದರೆ ಜಾಸ್ತಿ ಬೇಜಾರಾಗತ್ತೆ. ಸೊ ಮಾಡ್ತಾ ಇಲ್ಲ. ಡೂಯಿಂಗ್ ವೆಲ್. ಓಕೆ. ಹೈದರಾಬಾದ್ ವೆದರ್ ಹೇಗಿದೆ ಆರ್ ಕೆ ಅವರೇ? ಶೆಕೆನಾ, ಚಳಿನಾ? ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಂಚಮಿ ರಥ, ನಾಳೆ ಷಷ್ಠಿ ರಥ. ಯಾರಿಗೆಲ್ಲ ಇದರ ಬಗ್ಗೆ ಗೊತ್ತುಂಟು? ಹವಿಸ್ ಪೀಕು ಆ್ಯಂಡ್ ಗಂಗಾ. ಪೀಕು ಇದ್ದಾನೆ, ಇಲ್ಲೇ ಓಡಾಡ್ಕೊಂಡೆಲ್ಲೋ ಇದ್ದಾನೆ. ಗಂಗಮ್ಮ ಸ್ವಲ್ಪ ಟಯರ್ಡ್. ಅವಳದು ಆಯಿತು ಡೇಟ್ ಇವತ್ತು ನಾಳೆ, ಈಗ ನಾವು ಮತ್ತೇನೋ ಅಂತ ಇದ್ದಾಳೆ ಖಾರ ಹಾಕೋಕ್ಕೆ. ಸೊ ಹಾಗೆ ಸ್ವಲ್ಪ ಡಲ್ ಕಾಣ್ತಿದ್ದಾಳೆ ನನಗೆ. ಇಟ್ಸ್ ಕೋಲ್ಡಾ? ಓಕೆ. ನಿಮ್ಮನ್ನೆಲ್ಲ ಬೇರೆ ಲೇಡಿ ಹೇಳಿದ್ರು, ಹೌದಾ? ಓಕೆ ಅಣ್ಣ, ಓಕೆ. ಹೈಡಲ್ ಯಾರಿದ್ದೀರಾ? ಬನ್ನಿ, ಮೆಸೇಜ್ ಮಾಡಿ. ಸಮ್ಟೈಮ್ಸ್ ಹಾಟ್ ಅಲ್ವ? ಪರವಾಗಿಲ್ಲ. ಪುತ್ತೂರಲ್ಲಿ ಎನಿ ಟೈಮ್ ಹಾಟ್ ಅಲ್ವಾ ಕಿರಣನ? ಇಲ್ಲಿ ಹಾಟ್ ಸಲ್ಲ, ಕೋಲ್ಡ್ ಸಲ್ಲ, ನಾರ್ಮಲ್ ಒಂಥರ ವೆದರ್. ಚೆನ್ನಾಗಿದೆ ಇವತ್ತು ವೆದರ್. ನಾನಂತ ಇವತ್ತೊಂದು ಟೆಂಪಲ್ಗೆ ಹೋಗಿದ್ದೆ. ಅದು ಫುಲ್ ರೌಂಡ್ ಗದ್ದೆ, ಮಧ್ಯದಲ್ಲಿ ಟೆಂಪಲ್, ಫುಲ್ ಗಾಳಿ ಬರ್ತಿತ್ತು, ಚೆಂದ ಇತ್ತು.
ಆಯಿತು, ನಾನೊಂದು 2-3 ವರ್ಷ ಹೋಗೋದು. ಆದರೆ ಈ ಸಲ ಒಂಥರ ಇನ್ನೂ ಚಂದ ಚಂದ ಅನಿಸ್ತಿತ್ತು ನನಗೆ. ನಾನಿದ್ದೆ ಹೈಡ್ನಲ್ಲಿ ಬಂದೆ. ನಂಗೊಂದು ಕಾಲ್ ಬರ್ತಿದೆ, ಜಸ್ಟ್ ಬಂದೆ, ಹಾಗೆ ಇರಿ. ಹೈಡಿಗೆ ಯಾಕೆ ಟೀಸರ್ ಸೋ ಮೆನಿ ಬರ್ಡ್ಸ್ ಐ ಕ್ಯಾನ್ ಹರ್ ಥೆಮ್. ಹೌದು, ಇದ್ಯಾರಪ್ಪ? ಧಾರಪ್ಪ. ಇನ್ಸ್ಟಾಗ್ರಾಮ್ ಇದೆ ಅನು. ಹಾಂ, ಗೊತ್ತಾಗಿಲ್ಲ ನನಗೆ ಯಾರು ನೀವು. ಆದರೂ ನನ್ನ ಲೈವಿಗೆ ವೆಲ್ಕಮ್. ಟುಡೇ ನೋ ಶಾಪ್. ಮಧ್ಯಾಹ್ನ ಒಂದು 11:30 ತನಕ ಶಾಪು, ಆಮೇಲೆ ಟೆಂಪಲಿಂದ ಸೀದಾ ಮನೆ. ಈಗ ನೆಕ್ಸ್ಟ್ ಮತ್ತೆ ಪ್ರಾಕ್ಟೀಸಿಗೆ ಹೊರಟಿದ್ದೇನೆ. 1/2 ಅವರ್ ಲೈವಿಗೆ ಬರೋಣ ಅಂತ ಬಂದೆ. ಹಾಯ್ ಮಂಜುನಾಥ್, ವೆಲ್ಕಮ್ ಲೈವಿಗೆ, ಸ್ವಾಗತ. ಹೇಗಿದ್ದೀರಾ? ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ? ವಾಟ್ ಪ್ರಾಕ್ಟೀಸಾ? ಚೆಂಡೆ ಪ್ರಾಕ್ಟೀಸ್. 30ಕ್ಕೆ ಸ್ಟಿಕ್ ನೋಡಿ, ಸ್ಟಿಕ್ ಇಟ್ಕೊಂಡು ಕೂತಿದ್ದೇನೆ ಪ್ರಾಕ್ಟೀಸಿಗೆ ಹೋಗೋಕ್ಕೆ. ಮಂಜುನಾಥ್ ಅವರೇ, ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ? ಯಾವ ಊರು? ಹೇಗಿದ್ದೀರಾ? ಕಾಫಿ ಟೀ ಕುಡ್ಕೊಂಡ್ರಾ? ಓ ಡಿಯರ್, ಯು ಲೈಕ್ ಇಟ್. ಟೀಚರ್ ಅಲ್ಲ, ಸ್ಟೂಡೆಂಟೇ ನಾನು ಸಹ. ಈ ವಿಷಯದಲ್ಲಿ ಸ್ಟೂಡೆಂಟೇ, ಇನ್ನೂ ಟೀಚರ್ ಆಗಿಲ್ಲ. ಹಲೋ ಟೀಚರ್, ಎಲ್ಲಿ? ಯಾಕೆ ಹೈಡಿಗೆ ಹೋಗ್ತೀರಾ? ಕಿರಣಣ್ಣ ಇದ್ದೀರಾ? ಹೈಡಲ್ಲಿ ಯಾರಿದ್ದೀರಾ? ಬನ್ನಿ, ಮೆಸೇಜ್ ಮಾಡಿ. ಲೈವಿಗೆ ಜಾಯಿನ್ ಆಗಿ. ವಿತ್ ಸ್ಟಿಕ್ ಇನ್ ಯುವರ್ ಹ್ಯಾಂಡ್ ಅಂತಲ್ಲ, ಇದು ಆ್ಯಕ್ಚುಲಿ ಪ್ರಾಕ್ಟೀಸಿಗೆ ಅಂತ ಇರೋ ಸ್ಟಿಕ್. ಹೊಡೆದೋಗಿದೆ ನೋಡಿ, ಕಟ್ಟಾಗಕ್ಕೆ ರೆಡಿಯಾಗಿದೆ. ಜಸ್ಟ್ ಪ್ರಾಕ್ಟೀಸ್ ಇದರಲ್ಲೇ ಮಾಡ್ತೇನೆ ನಾನು. ಆದರೆ ಪ್ರೋಗ್ರಾಮ್ ಬಂದಾಗ ಬೇರೆ ಸ್ಟಿಕ್ ಇದೆ ನನ್ನ ಹತ್ರ. ಇದು ಒಂದು ಸ್ಟಿಕ್ಕಿಗೆ ಇದೆ 300-400. ಸೊ ಮುರಿದೋದ ಸ್ಟಿಕ್ಕರೇ ಪ್ರಾಕ್ಟೀಸ್. ಶೋ ಮೀ ದ ಇನ್ಸ್ಟ್ರೂಮೆಂಟ್. ಎಸ್, ಅಲ್ಲಿ ಇನ್ಸ್ಟ್ರೂಮೆಂಟ್ ಎಲ್ಲ ನಮ್ಮದು ಟೆಂಪಲಲ್ಲಿದೆ. ನಾವು ಪ್ರಾಕ್ಟೀಸ್ ಎಲ್ಲ ಅಲ್ಲೇ ಮಾಡೋದು. ಸೊ ಪ್ರಾಕ್ಟೀಸಿಗೆಲ್ಲರೂ ಬರುವ ಪ್ರಾಕ್ಟೀಸ್ ಮಾಡುವ ಅಂತ ಹೇಳಿದ್ದಕ್ಕೆ ಇವತ್ತು ಹೊರಟಿದ್ದೇನೆ ಪ್ರಾಕ್ಟೀಸ್ಗೆ. ಯಾರು ಎಲ್ಲ ಹೋದ್ರ? ಯು ನೀಡ್ ಟು ಕ್ಯಾರಿ ಇಟ್. ಹೌದು, ವೆಯ್ಟ್ ಇಸ್ ಹೆವಿ. ಹೌದು, 15 kg ಇದೆ. ಅದು ಪ್ರಾಕ್ಟೀಸ್ ಆದರೆ ಅದಷ್ಟು ವೆಯ್ಟ್ ಗೊತ್ತಾಗಲ್ಲ. ಡೈಲಿ ಅದನ್ನ ಹ್ಯಾಂಗ್ ಮಾಡಿದರೆ ಅದಷ್ಟು ವೆಯ್ಟ್ ಅಂತ ಅನಿಸಲ್ಲ. ಮತ್ತು ಒಂದು ತಿಂಗಳಿಗೊಂದ್ಸಲ ಹ್ಯಾಂಗ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಅಥವಾ ಪ್ರೋಗ್ರಾಮ್ ಕೊಡೋದು ಅಂತ ಹೇಳುವಾಗ ಇಲ್ಲಿ ಶೋಲ್ಡರ್ ಪೇಯ್ನ್ ಆಗುತ್ತೆ. ಹೆವಿ ಅಂತಲ್ಲ, 15 kg ಎಲ್ಲ ಹೆವಿಯಾ? ಇಲ್ಲಪ್ಪ, ನಾವೆಲ್ಲ ಸ್ಟ್ರಾಂಗ್ ವುಮೆನ್. ಹ್ಯಾವ್ ಯು ಕಂಪ್ಲೀಟ್ ದ ಬುಕ್ ರೀಡಿಂಗ್? ಎಸ್, 1 ಬುಕ್ ಕಂಪ್ಲೀಟ್ ಆಯ್ತು ನಂದು. ಅಭಿನಂದನೆ, ಕಂಗ್ರ್ಯಾಚುಲೇಷನ್. ಬುಕ್ ಕಂಪ್ಲೀಟ್ ಆಯಿತು. ತುಂಬ ಚಂದ ಇದೆ ಬುಕ್. ಅದರಲ್ಲಿ ಕೂಡ ಒಂದು ಸ್ಟ್ರಾಂಗ್ ವುಮೆನ್ ಬಗ್ಗೆ ಸ್ಟೋರಿ. ಯಾರು ಬಿಟ್ಟರು, ಏನು ಮಾಡಿದರು, ನಾನು ಕಂಗ್ರ್ಯಾಚುಲೇಷನ್. ಯಾಕೆ? ಬುಕ್ ಓದಿದ್ದಕ್ಕ. ಸ್ವಾಭಿಮಾನಿಯಾಗಿ ಬದುಕಬಲ್ಲೆ ಅಂತ ಒಂದು ತೋರಿಸ್ಕೊಟ್ಟ ಹೆಣ್ಣಿನ ಕತೆ. ಇಷ್ಟ ಆಯ್ತು ನನಗೆ.
ಇಂಟ್ರೆಸ್ಟಿಂಗ್ ಬುಕ್ ಆದ ಕಾರಣ 2 ಡೇಸಲ್ಲಿ ಬುಕ್ ರೀಡ್ ಆಗಿದೆ. ಇನ್ನೊಂದು ಬುಕ್ ಇದೆ, ಓಪನೇ ಮಾಡಿಲ್ಲ. ಅದು ಓಪನ್ ಮಾಡಿದರೆ ಮುಗಿಯುತ್ತೆ. ಐ ಆಮ್ ಶ್ಯೂರ್ ಯು ಆರ್ ಎ ಸ್ಟ್ರಾಂಗ್. ಎಸ್, ನಿಜ ಸ್ಟ್ರಾಂಗ್ ಇದ್ದೇನೆ ನಾನು. ದೊಡ್ಡ ಹುಲಿನ ಕಟ್ಟ ಹೊಟ್ಟಕ್ಕಿಂತ ಕಮ್ಮಿನೆಲ್ವಾ ಅದರ ವೆಯ್ಟ್? ಅರ್ಥ ಆಗಿಲ್ಲ ಅಣ್ಣ, ನೀವು ಚೆಂಡೆ ಬಗ್ಗೆ ಮಾತಾಡ್ತಿದ್ದೀರಾ? ವೆಯ್ಟ್ ಚೆಂಡೆ ಅದು ಲೇಡೀಸಿಗೆ ಅಂತ ಬಂದ ಕಾರಣ 15 kg ಇದ್ದು, ಮತ್ತು ಜೆಂಟ್ಸಿಗೆ ಅಂತ ಚೆಂಡೆ ತಗೊಂಡ್ರೆ ವೆಯ್ಟ್ ಇನ್ನು ಸ್ವಲ್ಪ ಜಾಸ್ತಿ ಇರತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಸರ್. ಇರ್ಬಹುದೇನು. ಸದ್ಯಕ್ಕೆ ನಾವು 15 kgನ ನಾವು ನಿಂತಲ್ಲೇ ಹೊಡೆಯೋದಾದರೆ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಆದರೆ ವಾಕ್ ಆದರೆ ಸ್ವಲ್ಪ ಶೋಲ್ಡರ್ ಪೇಯ್ನ್ ಆಗುತ್ತೆ, ಮತ್ತು ಮೊಣಕಾಲಿಗೆ ಇಟ್ಟು ನಡೆಯೋದು ಅಂತ ಹೇಳುವಾಗ ಪೇಯ್ನ್ ಆಗುತ್ತೆ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಪುತ್ತೂರಿಗೆ ಚೆಂಡೆಗೆ ಬಂದಿದ್ವಿ ಅಣ್ಣ. 2 ಟೈಮ್ ಚೆಂಡೆಗೆ ಬಂದಿದ್ವಿ ಪುತ್ತೂರಿಗೆ. ಒಂದು ಸಂಟ್ಯಾರ್ ಪಕ್ಕ, ಇನ್ನೊಂದು ದರ್ಬೆಯಿಂದ ಮಾಲಿಂಗೇಶ್ವರ ಟೆಂಪಲ್ ಅಂತ ಬಂದಿದ್ವಿ. ಒಂದು ನಿಮಿಷ. ಹೌ ಡು ಯು ಸ್ಪೆಲ್ ದ ಇನ್ಸ್ಟ್ರೂಮೆಂಟ್? ಆರ್ ಕೆ ಅವರೇ, ಇದು ಸಹ ನನಗೆ ಅರ್ಥ ಆಗಿಲ್ಲ ಕಿರಣನ್ನ ಎಂತ ಅಂತ. ನನಗೊಂದು ಕಾಲ್ ಬಂತು, ಯಾವ ಟಾಪಿಕಲ್ಲಿ ಅಂತಲೇ ಮರ್ತೋಯ್ತು ನನಗೆ. ಸ್ಪೆಲ್ ದ ಇನ್ಸ್ಟ್ರೂಮೆಂಟ್. ಹೇ, ಅರ್ಥ ಆಗಿಲ್ಲ ನನಗೆ ಆರ್ ಕೆ ಅವರೇ. ಓ 30 ಆಯಿತು. ನಾನು ಆ್ಯಕ್ಚುಲಿ ಈಗ ಹೋಗಬೇಕು ಪ್ರಾಕ್ಟೀಸಿಗೆ. ಇಲ್ಲೂ ನೋಡಿ ಪೀಕು, ಆರ್ ಕೆ ಅವರೇ ನಮ್ಮ ಪೀಕುನ ನೋಡಿ. ವೇರ್ ಟಾಕಿಂಗ್ ಅಬೌಟ್ ಡ್ರಮ್ ಅಲ್ಲ, ಅದು ಚೆಂಡೆ. ಪೀಕು 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 ಪೀಕು. ಚೆಂಡೆ, ಎಸ್ ಚೆಂಡೆ. ನಾನು ಆ್ಯಕ್ಚುಲಿ ಈಗ ಹೊರಟೆ, ನಾನು ಇಲ್ಲಿಂದ. ನನಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಆದರೂ ಟ್ರೈ ಮಾಡ್ತೇನೆ ನಾನು ಇಲ್ಲಿಂದ ಅಲ್ಲಿ ತನಕ ಲೈವ್ ಮಾಡೋಕ್ಕೆ. ಪ್ಲೀಸ್ ಹೈಡಲ್ಲಿದ್ದವರು ಬಂದು ಜಾಯ್ನ್ ಆಗಿ ಮೆಸೇಜ್ ಮಾಡ್ತಾಯಿರಿ. ಹ್ಯಾಪಿ ಚಪ್ಪಿ ಅಲ್ವಾ? ಫೋಟೋ ಎಲ್ಲ ತೆಗೆಯುವಾಗ ಗೊತ್ತಾಗತ್ತೆ, ಅದಕ್ಕೆ ಫಸ್ಟ್ ಪೋಸ್ ಇರುತ್ತೆ. ನಾನು ಹೊರಟೆ ಅಂತ ಹೇಳುವಾಗ ಅವನು ಹೊರಟ. ಯಾರೆಲ್ಲ ಹೈಡಲ್ಲಿದ್ದೀರಾ ಬನ್ನಿ, ಮೆಸೇಜ್ ಮಾಡಿ. ನಾವು ಶೋ ದ ಹೌಸ್. ಹೌದು, ಹೊರಟೆ ನಾನೀಗ. ನನಗೆ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ಇಲ್ಲಿಂದ ಕಮ್ ಬ್ಯಾಕ್. ಹೌದು, ನಾನು ಬ್ಯಾಕ್ ಮಾಡ್ತೇನೆ ಈಗ. ಶೋ ದ ಹೌಸ್ ಫ್ರಮ್ ಬ್ಯಾಕಾ? ಓಹ್, ಇದು ಫುಲ್ ಸೀನರಿ, ನೀವು ನೋಡೋದೇ ಬೇಡ ಇದರ ಬಗ್ಗೆ.